ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 72ನೇ ಶ್ಲೋಕ. ರಮಾ ರಾಕೇಂದು ವದನ ರತಿರೂಪ ರತಿಪ್ರಿಯ ರಕ್ಷಾಕರಿ ರಾಕ್ಷಸಗ್ನಿ ರಾಮ ರಮಣ ಲಂಪಟ. ರಮಾ ಎಂದರೆ ಮಹಾಲಕ್ಷ್ಮಿ ಸ್ವರೂಪಳು. ರಾಕೇಂದು ವದನ ಅಂದರೆ ಆ ದೇವಿ ಇದುವರೆಗೂ ರಾಜೀವಲೋಚನ ಎನ್ನುತ್ತಾ ಆಕೆಯ ನೇತ್ರ ಸೌಂದರ್ಯದಲ್ಲಿನ ಪ್ರಶಾಂತತೆಯನ್ನು ವರ್ಣಿಸಿದ ವಶಿನ್ಯಾದಿ ದೇವತೆಗಳು ಈಗ ಇಲ್ಲಿ ಆ ತಾಯಿಯ ಮುಖಬಿಂಬವನ್ನು ಹುಣ್ಣಿಮೆಯಂದಿನ ಪೂರ್ಣ ಚಂದ್ರನ ಬಿಂಬವದನವೆಂದು ವರ್ಣಿಸುತ್ತಿದ್ದಾರೆ. ಆ ಆಹ್ಲಾದತೆ, ಪ್ರಶಾಂತತೆ, ಸೌಂದರ್ಯ, ಪರಿಪೂರ್ಣತೆ ಪೂರ್ಣವಾಗಿರದೆ ಸ್ವಲ್ಪ ಕ್ಷೀಣಿಸುತ್ತಿರುತ್ತಾರೆ. ಪೌರ್ಣಮಿಯಂದು ತುಂಬು ಬಿಂಬವಾಗಿ ಆರೋಗ್ಯ ಎಲ್ಲವೂ ತುಂಬಿರುವ ರಾಕೇಂದು ವದನೆ ಆ ಜಗನ್ಮಾತೆ. ಎಷ್ಟು ನೋಡಿದರೂ ತೃಪ್ತಿಯಾಗುವುದಿಲ್ಲ, ಕಣ್ಣಿಗೆ ದಣಿವೇ ಆಗುವುದಿಲ್ಲ. ರತಿರೂಪ ಮಹಾಯೋಗೀಶ್ವರರು ಷಟ್ಚಕ್ರಗಳ ಮೂಲಕ ಸಹಸ್ರಾರ ಕಮಲದೊಳಕ್ಕೆ ಹಂಸವನ್ನು ಸೇರಿಸಿ ಶಿವಶಕ್ತೈಕ್ಯ ರೂಪಿಣಿಯರಲ್ಲಿ ತಾವೂ ಐಕ್ಯವಾಗುವ ಅನುಭೂತಿ, ಆ ಬ್ರಹ್ಮಾನಂದ ಸ್ಥಿತಿಯನ್ನು ರತಿ ಸ್ವರೂಪಿಣಿಯಾದ ಜಗನ್ಮಾತೆ ನೀಡುತ್ತಾಳೆ. ರತಿಪ್ರಿಯ ತನ್ನ ಪತಿಯಾದ ಮನ್ಮಥನನ್ನು ಈಶ್ವರನು ತನ್ನ 3ನೇ ಕಣ್ಣು ತೆರೆದು ಭಸ್ಮೀಭೂತ ಮಾಡಿದಾಗ ರತಿದೇವಿ ಅಮ್ಮನವರ ಪಾದಗಳ ಮೇಲೆ ಬಿದ್ದು ದೀನಳಾಗಿ ಪ್ರಲಾಪಿಸುತ್ತಾ ತನ್ನ ಪತಿಭಿಕ್ಷೆ ನೀಡಬೇಕೆಂದು ಪ್ರಾರ್ಥಿಸುತ್ತಾಳೆ. ಆಕೆ ಮನಸ್ಸು ಮಾತೃ ಮಮತೆಯಿಂದ ಕರಗಿ ಹೋಗಿ ಮನ್ಮಥನನ್ನು ಮತ್ತೆ ಬದುಕಿಸಬೇಕೆಂದು ಈಶ್ವರನಲ್ಲಿ ಪ್ರಾರ್ಥಿಸ್ತಾಳೆ. ನಾವು ಇದನ್ನೆಲ್ಲ ಓದಿದ್ದೀವಲ್ಲ ವೀಕ್ಷಕರೇ ದೇವಿ ಮಹಾತ್ಮೆಯಲ್ಲಿ. ಮನ್ಮಥನನ್ನು ಅಶರೀರನಾಗಿ ಪುನರ್ಜೀವಿತಗೊಳಿಸುತ್ತಾಳೆ ಆ ಜಗನ್ಮಾತೆ. ಹರನೇತ್ರಾಗ್ನಿ ಕಾಮ ಸಂಜೀವನೌಷಧಿ ಪ್ರಸಿದ್ಧಿ ಪಡೆಯುತ್ತಾಳೆ. ಆದ್ದರಿಂದ ಆ ದೇವಿ ರತೀದೇವಿಗೆ ಪ್ರಿಯವಾದ ತಾಯಿ. ರತೀದೇವಿಗೆ ಪ್ರಿಯವನ್ನುಂಟು ಮಾಡಿದ ಆಕೆ ರತಿಪ್ರಿಯಳು. ರಕ್ಷಾಕರಿ ಆ ಮಹಾನ್ಮಾತೆ ರಕ್ಷಾಕರಿ, ಸಕಲ ಜೀವಕೋಟಿಗೂ ಸಹ ಚರಾಚರಗಳೆಲ್ಲವನ್ನೂ ರಕ್ಷಿಸುವಳಾಗಿ ರಕ್ಷಾಕರಿ ಅಂತ ಅನಿಸ್ಕೊಳ್ತಾಳೆ. ರಕ್ಷೆ ಎಂದರೆ ಭಸ್ಮ, ಶಿಕ್ಷೆಯಾಗಿ ವಿಧಿಸುವುದು, ರಕ್ಷೆಯಾಗಿ ಬರೆ ಹಾಕುವುದು. ವಾತ ರೋಗಗಳಿಂದ ಬಳಲುವ ರೋಗಿಗಳಿಗೆ ಮೂರ್ಛೆ ಬಂದಾಗ, ಅದರಲ್ಲೂ ಮಕ್ಕಳಿಗೆ ಬಂದಾಗ ಹಣೆಯ ಮೇಲೆ ಸುಟ್ಟು ರಕ್ಷೆ ಹಾಕುತ್ತಿದ್ದರು. ಬಹಳ ಮಂದಿ ಸ್ತ್ರೀ ಪುರುಷರಿಗೆ ಹಣೆಯ ಮೇಲೆ ಈ ರೀತಿ ಸುಟ್ಟ ಮಚ್ಚೆ ರಕ್ಷೆಯ ಹೆಸರಿನಲ್ಲಿರುವುದನ್ನು ಗಮನಿಸುತ್ತೇವೆ. ಮನುಷ್ಯರಷ್ಟೇ ಅಲ್ಲ, ಪಶುಗಳಿಗೂ ಕಾಯಿಲೆ ಬಂದಾಗ ಹಳ್ಳಿಗಳಲ್ಲಿ ಹತ್ತಿ ಗಿಡದ ಕೊಂಬೆಗಳನ್ನು ಸುಟ್ಟು ಬರೆ ಹಾಕುತ್ತಾರೆ. ಅದು ಸಹ ರಕ್ಷೆಯೇ. ಪಶುಗಳ ರೋಗ ನಿಧಾನವನ್ನರಿತ ಹಿರಿಯ ರೈತರು ಕೆಲವರು ನಿನಗೆ ರಕ್ಷೆ ಆಗುತ್ತೆ, ಹುಷಾರಾಗಿರು ಎಂದು ಸಹ ಎಚ್ಚರಿಸ್ತಾರೆ. ನಿನಗೆ ಆ ಜಗನ್ಮಾತೆ ರಕ್ಷಾಕರಿ, ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣವನ್ನು ಸಕ್ರಮವಾಗಿ ನಿರ್ವಹಿಸುತ್ತಾಳೆ. ಹೀಗೆ ಆ ತಾಯಿಯ ರಕ್ಷಾಕರಿ ಅನ್ನೋ ಒಂದು ಅರ್ಥದಲ್ಲಿ, ಆ ಪದದಲ್ಲಿ ಅಷ್ಟೊಂದು ಅರ್ಥ ಅಡಗಿದೆ ವೀಕ್ಷಕರೇ. ಹಾಗೆ ಆ ತಾಯಿ ನಮ್ಮನ್ನು ಕಾಪಾಡುತ್ತಾಳೆ. ತನ್ನ ವಿಭೂತಿಯಿಂದ ಸ್ವಸ್ಥತೆಯನ್ನುಂಟು ಮಾಡುತ್ತಾಳೆ. ನಾವು ಎಡಬಿಡದೆ ತಪ್ಪುಗಳನ್ನು ಮಾಡಿದ್ದರೆ ರಕ್ಷೆ ಹಾಕಿ ಶಿಕ್ಷಿಸುತ್ತಾಳೆ. ನಾವು ಆ ಒಂದು ಆಕೆಯ ಕೆಲಸವೇ ಶಿಕ್ಷಿಸಿ ಸನ್ಮಾರ್ಗದಲ್ಲಿ ಹೋದರೆ ಮತ್ತಾರನ್ನೂ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿಡಲು ಸಾಧ್ಯವಾಗುತ್ತದೆ. ಹೀಗೆ ಈ ಒಂದು ರಕ್ಷಾಕರಿ ಶ್ಲೋಕದಲ್ಲಿ ಇದರ ವಿವರಣೆ. ರಾಕ್ಷಸಗ್ನಿ ರಾಕ್ಷಸರನ್ನು ಸಂಹರಿಸುವ ದೇವಿ, ನಮ್ಮಲ್ಲಿ ರಾಕ್ಷಸ ಗುಣಗಳನ್ನು ಸಂಹರಿಸುವವಳು ಮಾತೆಯೇ. ರಮ ಸ್ತ್ರೀರೂಪಿಯಾದ ತಾಯಿಗೆ ನಮಸ್ಕಾರ ಮಾಡೋಣ. ಅಮ್ಮನವರ ಒಂದು ಪುರುಷ ರೂಪ ಮುಕುಂದ, ಗೋವಿಂದ, ಅದರಿಂದಲೇ ಆಕೆ ಮುಕುಂದ ಗೋವಿಂದ ರೂಪಿಣಿ ಎಂಬ ಕೀರ್ತಿಗೊಳಗಾಗಿದ್ದಾಳೆ. ಸುಂದರವಾದ ರೂಪ, ಹಿತವಾದ ಸ್ವಭಾವವುಳ್ಳ ಸ್ತ್ರೀ ಮಾತೃಸ್ವರೂಪಿಣಿ ರಮಾ. ರಾಮ ರಮಣ ಲಂಪಟ
ಲಂಪಟವೆಂದರೆ ಬಂಧ, ಬಿಡಿಸಲಾರದ, ಬಿಡಿಸಿಕೊಳ್ಳಲಾಗದಂತಹ ಬಂಧ. ಅಜ್ಞಾನಿಗಳಾದ ನಾವು ಸಂಸಾರ ಲಂಪಟರು. ಈ ಸಾಂಸಾರಿಕ ಜೀವನದಲ್ಲಿ ಭೋಗ ಭಾಗ್ಯಗಳು, ವಸ್ತುಗಳು, ದೊಡ್ಡಸ್ತಿಕೆಗಳೇ ಶಾಶ್ವತವೆಂದು ನಾವು ಲಂಪಟವನ್ನು ಬೆಳೆಸಿಕೊಂಡು ಒಂದು ಹಂತದಲ್ಲಿ ವೃದ್ಧಾಪ್ಯ ಬಂದಾಗ ನಂತರ ಸಹ ಮೊಮ್ಮಕ್ಕಳ ಮೇಲಿನ ಮೋಹದಿಂದ ಲಂಪಟವನ್ನು, ಈ ಬಂಧನವನ್ನು ನಾವು ಬಿಡಿಸಿಕೊಳ್ಳಲಾರದೇ ಹೋಗುತ್ತೇವೆ. ದೇವರು ಅವಕಾಶಗಳನ್ನು ಒದಗಿಸಿದರೂ ನಾವು ಉಪಯೋಗಿಸಿಕೊಳ್ಳುವುದಿಲ್ಲ. ದೇವಿಯು ರಮಣನಾದ ಈಶ್ವರನ ಲಂಪಟಳು. ಈಶ್ವರನಿಲ್ಲದ ಈಶ್ವರಿಯಲ್ಲ. ಈಶ್ವರನನ್ನು ಕ್ಷಣಕಾಲವೂ ಬಿಟ್ಟಿರದ ಆ ತಾಯಿ ಆ ಒಂದು ಬಂಧದಿಂದ ಆ ಸ್ವಾಮಿಯ ಅರ್ಧ ಐಕ್ಯವಾಗಿ, ಅರ್ಧನಾರೀಶ್ವರವಾಗಿಯೇ ಉಳಿದಿರ್ತಾಳೆ. ನೋಡಿ, ಈ ಈಶ್ವರೈಕ್ಯ ಲಂಪಟವೇ ರಮಣ ಲಂಪಟ ಎಂಬ ನಾಮಕ್ಕೆ ಕಾರಣವಾಯಿತು. ಇದಿಷ್ಟು 72ನೇ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರೇ. ಮತ್ತು 73ನೇ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.